ಡನ್ ಎಲ್ಲ ಬರ್ತಾವಲ್ಲ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು. 2020 ಎಲ್ಲರೂ ಜೀವನದಲ್ಲಿ ಆ್ಯಕ್ಚುಲಿ ಮರೆಯೋಕ್ಕಾಗದಿರೋಂಥ ಒಂದು ವರ್ಷ ಅದು. ಒಳ್ಳೆ ಪಾಠಗಳು ಕಲ್ತಿದ್ದೀವಿ, ಎಲ್ಲ ನಡೆದಿದೆ. ಸೊ ಸುಮಾರು ಜನಕ್ಕೆ ಅದರಿಂದ ಸುಮಾರು ಜನ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಭಾಳನೇ ಕಷ್ಟಗಳಾಗಿದೆ. ಸೊ 2021 ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಕೈ ಇದೆಲ್ಲ ಹೋಗಿ ಹೊಸ ಜೀವನ, ಹೊಸ ಒಂದು ಆಯಾಮ ಅಂತ ಹೇಳ್ಬೋದು, ಬದುಕೋದಕ್ಕೆ ಇನ್ನೊಂದೊಂದು ಹೂರ್ಪಾಗಿರ್ಬೋದು. ಸೊ ಎಲ್ರಿಗೂ ಸಿಗಲಿ, ಸೊ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಇವತ್ತು ಲೈವ್ ಬಂದಿರೋ ಕಾರಣ ಮೊದಲೇ ಹೇಳ್ಬಿಡ್ತೀನಿ. 2020 ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಎಲ್ಲ ಬರ್ಡೇಗಳು ಸೆಲೆಕ್ಟ್ ಮಾಡಿಬಿಟ್ಟು ಅವಾಗೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ 19 ತುಂಬ ಚೆನ್ನಾಗಿದ್ದರಿಂದ 20 ಹಂಗೆ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಆಯಿತು. ಆದರೆ 20 ನಮಗೆ ಕಲಿಸಿರೋಂಥ ಪಾಠ, ಎಷ್ಟೋ ಜನಕ್ಕೆ ಕೆಲಸಗಳು ಹೋಯ್ತು, ಕೈಯಲ್ಲಿ ದುಡ್ಡಿಲ್ಲ, ಇನ್ನೊಂದಿಲ್ಲ, ಹೊಟ್ಟೆಗೆ ಇಟ್ಟಿಲ್ಲ, ಈ ಥರದ್ದೆಲ್ಲ ನಡೆದೋಯ್ತು. ಸೊ ಈ ವರ್ಷ ದಯಮಾಡಿ 21 ಫೆಬ್ರವರಿ 16 ಬರ್ಡೇ ಇರಲ್ಲ. ಸೊ ಲೈವ್ ಬರೋದಕ್ಕೆ ಅದೊಂದು ದೊಡ್ಡ ಕಾರಣ. ಏನಕ್ಕೆ ಅಂತಂದರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ, ಕೈಯಲ್ಲಿ ಸ್ವಲ್ಪ ಕೈ ಕಾಲಲ್ಲಿ ಕಾಸುಗಳು ನಡೀತಾ ಇತ್ತು. ಬಟ್ 20ರಲ್ಲಿ ಯಾರೂ ಕೆಲಸ ಮಾಡಿಲ್ಲ, ನಿಮ್ಗಳ ಜೊತೆಗೆ ಸೇರಿ ನಾನೂ ಕೆಲಸ ಮಾಡಿಲ್ಲ. ಒಂದು ವರ್ಷ ಸುಮ್ಮನೆ ಕಳೆದೋಯ್ತು. ಸೊ ಆದ್ದರಿಂದ ಈ ವರ್ಷ ದಯಮಾಡಿ ನೀವೆಲ್ಲ ಪಾಪ ಏನೋ ಕಷ್ಟಪಟ್ಟು ಅಲ್ಲಿಂದ ಇದೆ. ಆ್ಯಕ್ಚುಲಿ ನಾನು ಹೇಳೋದು ಕರ್ನಾಟಕದ ಮೂಲೆಯಿಂದ ಬರ್ತೀರ. ನೀವೇ ಗಾಡಿಗಳ ಪೆಟ್ರೋಲ್ ಹಾಕ್ಕೊಂಡು, ಸ್ನೇಹಿತರುಗಳನ್ನು ಕರ್ಕೊಂಡು, ಎಲ್ಲ 5, 10, ಒಂದು 500, 1000 ಕಲೆಕ್ಟ್ ಮಾಡಿಕೊಂಡು ಎಲ್ಲ ಬಂದು ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತೀರ. ಇವತ್ತು ಅದೇ 1000, 500 ಮಾತ್ರ ಇದ್ದರೆ ಒಂದು ಒಳ್ಳೆ ಕೆಲಸಕ್ಕಾಗುತ್ತೆ. ನಿಮ್ಮನೇ ನೋಡ್ರಿ ಫಸ್ಟು. ಇಷ್ಟು ದಿನ ನಾವು ಬೇರೆಯವ್ರು ನೋಡಿ ಅಂತ ಹೇಳ್ತಾ ಇದ್ದೀವಿ, ಬಟ್ ನಿಮ್ಮನೇ ನೋಡ್ರಿ ಫಸ್ಟು. ಇವುಗಳೆಲ್ಲ ಸ್ವಲ್ಪ ಸೆಟ್ಲ್ ಆಗ್ರಿ. ಸೊ ಆದ್ದರಿಂದ ಈ ವರ್ಷ ಬರ್ಡೇ ಇರಲ್ಲ. ಸೊ ಎಲ್ಲ ನಿಮ್ಮ ಊರಲ್ಲಿ ನಿಮ್ಮ ಖುಷಿ. ನಾನು ಯಾರಿಗೂ ಏನು ಇಂಥದ್ದು ಮಾಡಿ ಅಂತಲೂ ಹೇಳಲ್ಲ. ಸುಮಾರು ಜನ ಹೇಳ್ತಿದ್ರಿಲ್ಲ ಈ ಥರ ಮಾಡೋಣ, ಏನೂ ಬೇಡ, ನಿಮ್ಮ ಖುಷಿ ಅಷ್ಟೇ. ಬಟ್ ಫಸ್ಟು ನಿಮ್ಮ ಮನೆ ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ ನಿಮ್ಮ ಮನೇಲಿ ತಿನ್ನೋಕೆ ಅನ್ನ ಇದ್ರೆ ಇನ್ನೊಬ್ರು 4 ಜನಕ್ಕೆ ಕೊಡ್ಬೋದೇ ಹೊರತು ನಮಗೆ ತಿನ್ನೋಕ್ಕಿಲ್ಲ, ನಾವು ಇನ್ನೊಬ್ರಿಗೆ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ. ಸೊ ಆದ್ದರಿಂದ ಫಸ್ಟು ನಿಮ್ಮ ಜೀವನಗಳು ನೋಡ್ಕೊಳ್ಳಿ, ಸೇಫ್ ಮಾಡ್ಕೊಳ್ಳಿ, ಸೆಟಲ್ಡ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿತ್ತು. ಸೊ ಮುಂದಿನ ವರ್ಷ ಖಂಡಿತ ಇದೇ 2022ಗೆ ಎಲ್ಲ ಸೆಟ್ರೇಟ್ ಆಗಿ ಕರೋನಾ ಎಲ್ಲ ಹೋಗಿ. ಆ್ಯಕ್ಚುಲಿ ಆ ಹೆಸರು ಹೇಳೋಕ್ಕೂ ನಮ್ಗೆ ಇದಾಗ್ತದೆ, ಕರೋನಾ ಒಂದು ಕೇಳಿ ನಮಗೆ ತಲೆನೋವು ಬಂದ್ಬಿಟ್ಟಿದೆ. ಸೊ ಆದ್ದರಿಂದ ಮುಂದಿನ ವರ್ಷ ಎಲ್ಲರೂ ಖಂಡಿತ ಸಿಗೋಣ. ಯಾಕಂದರೆ ಈ ಸಲ ಬರ್ಡೇಗೆ ಅಂದಾಗ ನಿಮಗೆಲ್ಲ ಹೆಂಗಿರುತ್ತೋ ಅದೇ ಥರ ನಮಗೂ ಸ್ವಲ್ಪ ಆಯಾಮಗಳಿರುತ್ತೆ. ಬ್ಯಾರಿಕೇಡ್ ಹಾಕ್ಸೋದಾಗ್ಬೋದು, CC ಕ್ಯಾಮ್ರಾ ಆಗ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ. ಸೊ ಪೊಲೀಸವರು ಪರ್ಮಿಷನ್ಗಳು ಕೊಡೋಲ್ಲ, ಯಾಕಂದ್ರೆ ನಾವೆಲ್ಲ ಸೇರೋಕ್ಕಾಗಲ್ಲ. ಸೊ ಆದ್ದರಿಂದ 2015 ನಾನು ಊರಲ್ಲಿರಲ್ಲ. ಅದನ್ನ ಈಗಲೇ ಹೇಳ್ಬಿಡ್ತೀನಿ. ಯಾಕಂದರೆ ಸುಮ್ಮನೆ ಇಲ್ಲಿ ಬಂದ ಮೇಲೆ ನಿಮ್ಗಳಿಗೂ ಬೇಜಾರಾಗೋದು ಬೇಡ. ಯಾಕಂದರೆ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಸೊ 15th ಹಿಡಿದು ಆಲ್ಮೋಸ್ಟ್ 18th ತನಕ ನಾನು ಊರಲ್ಲಿರಲ್ಲ. ಸೊ ಅದಾದಮೇಲಿಂದ ನೋಡೋಣ, ಈಗ ಏನಾದ್ರು ಕೆಲಸಗಳು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ವರ್ಷ ಹೆಂಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾರು ನೀನು ಕೇಳೋದಿದ್ರೆ ಕೇಳ್ಬೋದು. ಧಾರವಾಡಕ್ಕೆ ಖಂಡಿತ ಬರೋಣ. ಆ್ಯಕ್ಚುಲಿ ಈಗ ಸದ್ಯಕ್ಕೇನಲ್ಲಿ ಕೆಲಸ ಇಲ್ಲ. ಸೊ ಖಂಡಿತ ಎಲ್ಲ ಅಭಿಮಾನಿ ಸಂಘಗಳಿಗೆ ಎಲ್ಲ ಕಡೆ ಮೀಟ್ ಆಗೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ಬಟ್ ಒಂದೇನಂದರೆ ನಾನೀಗ ಮನೆ ಹತ್ರನೂ ಬರ್ತಾ ನಾನು ಹೇಳ್ತಾ ಇರ್ತೀನಪ್ಪ, ಕೊರೋನಾಗಳೈತೆ, ದಯವಿಟ್ಟು ಬರ್ಬಿಟ್ರಿ, ಗುಂಪು ಮಾಡ್ಕೊಬೇಡ್ರಿ. ಯಾಕಂದರೆ ಸುಮ್ಮನೆ ಸ್ಪ್ರೆಡ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತಾರೆ ಅಷ್ಟೇ. ಇನ್ನೇನು ಇಲ್ಲ, ಯಾವುದೇ ಅಂತ ದುಡ್ಡು ಇದೇನಿಲ್ಲ. ದಯಾನಂದ್ ಚಕ್ರವರ್ತಿ, ಥ್ಯಾಂಕ್ಸ್ ಬಾಸ್, OTT ಬಗ್ಗೆ ಏನಾದರೂ ಮಾತಾಡಿ. ಫಿಲಮ್ ಥಿಯೇಟರ್ ರಿಲೀಸ್ ಆಗುತ್ತಾ, OTT ನಾವು ಕಷ್ಟಪಡೋದು ಆ್ಯಕ್ಚುಲಿ ಜನಗಳಿಗೆ ಥಿಯೇಟ್ರ್ ಮೇಲೆ, ಬೆಳ್ಳಿತೆರೆ ಮೇಲೆ ತೋರ್ಸೋಕ್ಕೆ ಅಂತ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇವತ್ತು ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ನನ್ನೊಂದು ಅನಿಸಿಕೆ ನಾನು ಹೇಳ್ತೀನಿ. ಯಾಕಂದರೆ ಇಷ್ಟು ದಿನ ಕೂತ್ಕೊಂಡು ನಾನು ಯಾವುದೇ ಒಂದು ಪಾಯಿಂಟ್ನ ಮಾತಾಡಬೇಕಾದ್ರೂ ಕೂಡ ಅದರದ್ದು ಪ್ರೋನ್ಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡ್ತೀನಿ. ಒಂದು ಚುಕ್ಕಿ ಇಟ್ಕೊಂಡು ಹೋಗ್ತೀನಿ. ಫಸ್ಟ್ ಇದು ಚುಕ್ಕಿ, ಇದಾದಮೇಲೆ ಈ ಚುಕ್ಕಿ, ಇದಾದಮೇಲೆ ಇದು. ಯಾಕಂದರೆ ಅದೆಲ್ಲೋ ಲೀಡ್ ಆಗುತ್ತೆ. ಇವತ್ತು OTT ಪ್ಲ್ಯಾಟ್ಫಾರ್ಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಅದು ನನ್ನ ಒಂದು ಅನಲೈಸು, ನನ್ನ ಒಂದು ಇದು ಏನಂತಂದರೆ, ಸಿನಿಮಾಗಳನ್ನ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತು ನೋಡ್ರಿ, ಅದೇ ಇದೊಂದು ಮಾತಾಡೋಕ್ಕಂತ ಅಂದ್ಕೊಂಡೆ. ಏನಾಗಿದೆ, ಕಷ್ಟಪಟ್ಟು ಪ್ರೊಡ್ಯೂಸರು ಎಲ್ಲಿಂದನೋ ದುಡ್ಡು ತರ್ತಾನೆ, ತರ್ತಾನೆ. ನಾವೆಲ್ಲ ನಮ್ದು ಆ್ಯಕ್ಚುಲಿ ಜೀವನ ಪಣಕ್ಕಿಟ್ಟು ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಜನಗಳು ಎಂಟರ್ಟೈನ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ.
ಸೊ ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದೆ. ಇವತ್ತು ರೈತ ಭೂಮಿ ಉಳ್ಬೇಕಾದ್ರೆ ಮಳೆ ಬರುತ್ತೋ ಬೆಳೆ ಬರುತ್ತೋ ಇಲ್ಲ ಅದ್ರ ಮೇಲೆ ಇನ್ನೇನೋ ಕೀಟಗಳು ಬರುತ್ತೋ ಗೊತ್ತಿಲ್ಲ, ಬಟ್ ಶ್ರಮ ಪಡ್ತಾನೆ, ಆತ ಜೀವನನೇ ಅದ್ರ ಮೇಲೆ ಪಣ ಆಗಿರ್ತಾನೆ. ಹಾಗೇನೆ ನಾವು ಸಿನಿಮಾಲೂ ಅಷ್ಟೇ, ಈಗ ಅಲ್ಲಿಂದ ಬೀಳ್ತೀವಿ ಅಂದಾಗ ಯೋಚನೆ ಮಾಡಲ್ಲ, ಇಲ್ಲಿಂದ ಬೀಳ್ಬೇಕಾದ್ರೆ ನಮ್ಗೆ ಎಷ್ಟು ಕ್ಲಾಪ್ ಸಿಗುತ್ತೆ ವಿಜುವಲ್ ಸಿಗುತ್ತೆ ಅಷ್ಟೇ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಆ ಥರ ನಾವು ಪಣ ಇಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ. ಅದನ್ನು ನೀವು ಆ್ಯಕ್ಚುಲಿ ಮೊಬೈಲಲ್ಲೋ ಇಲ್ಲಾಂದರೆ ಟಿ ವಿಲೋ ನೋಡಿಬಿಟ್ರೆ ಮಜಾ ಇರಲ್ಲ. ಆಮೇಲೆ ಓ ಟಿ ಟಿ ಅನ್ನೋದು ಏನಂತ ಅಂದರೆ, ಈಗ ನೋಡ್ರಿ ಆ್ಯಕ್ಚುಲಿ ಎಲ್ಲ ಓಪನ್ ಆಯಿತು, ಸ್ಕೂಲ್ಗಳು ಓಪನ್ ಆಯಿತು, ಕಾಲೇಜ್ ಓಪನ್ ಆಯಿತು, ಮದುವೆಗಳು ಚೌಟ್ರಲ್ಲಿ 1000 ಜನ ನುಗ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಜನ ಇದ್ದಾರೆ, ಎಲ್ಲ ಕಡೆ ಜನ ಇದ್ದಾರೆ, ಬಟ್ ಥಿಯೇಟ್ರ್ ಮಾತ್ರ ಓಪನ್ ಆಗ್ತಾ ಇಲ್ಲ. ಇದೇನಕ್ಕೆ ಅಂತಂದರೆ 5G. ಈಗ ಅಂಬಾನಿಯವರು 5G ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಅನಿಸಿಕೆ ಅದು. ಯಾಕಂದರೆ ಥಿಯೇಟ್ರಲ್ಲಿ ಸಿನಿಮಾಗಳಾಗಲ್ಲ, ಅವ್ರಿಗೆ ಮೊಬೈಲ್ ನೋಡಿದ್ರೆ ಮಾತ್ರ ಆ 5G ರನ್ ಆಗೋದು. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಪಾಪ ಅವರು ಎಲ್ಲ ದೊಡ್ಡವ್ರನ್ನೆಲ್ಲ ಕೂರಿಸ್ಬಿಟ್ಟೆ ಕೂತ್ಕೊ ಮಾಡ್ತೀನಿ ಅಂತ ಮೋಸ್ಟ್ಲಿ ಅದಕ್ಕೋಸ್ಕರ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಓ ಟಿ ಟಿಗೆ ಮಾತ್ರ ನಾವು ಕೊಡಲ್ಲ. ಇದು 101% ಖಂಡಿತ. ಥಿಯೇಟ್ರಲ್ಲಿ ಈಗ ಅವರ 50% ಇದೆಯಾ, 25% ಮಾತ್ರ ಥಿಯೇಟ್ರಲ್ಲೇ ಸಿನಿಮಾ ಕೊಡ್ತೀವಿ ನಾವು. ಥಿಯೇಟ್ರಲ್ಲೇ ನೋಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ರಾಬರ್ಟ್ ರಿಲೀಸು ಖಂಡಿತ ನಿಮಗೆ ಮಾರ್ಚ್ ಅಂದ್ಕೊಂಡಿದ್ದೀವಿ. 11th, ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ 11th ಅಂತ ಅಂದ್ಕೊಂಡಿದ್ದೀವಿ. ಸೊ ಖಂಡಿತ ಮಾರ್ಚ್ 11th ಬರ್ತೀವಿ. ಬರ್ತಡೇ ಮೀಟ್ ಆಗಿಲ್ಲ ಅಂದರೆ ನಿಮ್ಮನ್ನು ಹೇಗೆ ಮೀಟ್ ಮಾಡೋದು ಬಾಸ್? ನಾವು ಬರ್ತಡೇ ದಿನನೇ ಮೀಟ್ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಇಲ್ಲ, ಈ ಸಲ ಹೇಳ್ತೀನಿ ಖಂಡಿತ. ಒಂದೊಂದು ಊರವ್ರಿಗೆ ಒಂದೊಂದು ನಿಂತಿದ್ದ ದಿನ ಅಂತ ಒಂದು ಪ್ಲ್ಯಾನ್ ಮಾಡೋಣ. ಸೊ ಯಾವ್ದಾದ್ರು ಒಂದೊಂದು ಸಂಡೇಸ್ ಆ್ಯಕ್ಚುಲಿ ಖಂಡಿತ ಈ ಮಾರ್ಚ್ ಮೇಲೆ ನಾನು ಎಲ್ರಿಗೂ ಸಿಗ್ತೀನಿ. ಯಾವ್ದಾದ್ರು ಒಂದೊಂದು ಸಂಡೇ ಒಂದೊಂದು ಊರವ್ರಿಗೆ ಅಂತ ಹೇಳ್ತೀನಿ, ದಯಮಾಡಿ. ಆಮೇಲೆ ಎಲ್ಲರೂ ಕ್ಲಮ್ಸಿ ಆಗಿಬಿಡ್ರಿ. ಒಂದೊಂದು ಊರವ್ರು ಒಂದೊಂದು ಸಲ ಸಿಕ್ಕಿದ್ರೆ ಒಂದೊಂದು ಸಂಡೇ ಎಲ್ರಿಗೂ ನಾನು ಫೋಟೋ ತೆಗೆಸಿ ಎಲ್ರಿಗೂ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಅಡ್ವಾನ್ಸ್ ವಿಶಸ್ ಇವಾಗಲೇ ಮಾಡ್ತಾ ಇದ್ದಾರೆ ಬಾಸ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಲ್ಲರೂ ಯಾರ್ಯಾರು ವಿಶಸ್ ಮಾಡ್ತಾ ಇದ್ದಾರೆ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಈಗಾಗದೆ 11th ಅಂತ ನಾವೇನು ಪ್ಲ್ಯಾನ್ ಮಾಡಿದ್ವಿ ಈಗ. ಸೊ ಮೋಸ್ಟ್ ಪ್ರಾಬಬಲಿ ಇನ್ನು ಹಂತವಾಗಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಖಂಡಿತ ಎಲ್ಲ ಅಪ್ಡೇಟ್ಸು ವಿತ್ ಸಾಂಗ್ಗಳಿಂದ ಎಲ್ಲ ಪ್ಲ್ಯಾನ್ ಮಾಡಿ ನಿಮಗೆ ಕೊಡ್ತೀವಿ. ತೆಲುಗು ಅಪ್ಡೇಟ್ ಹೌದು. ರಾಬರ್ಟ್ದಿಗೆಲ್ಲ ಡಬ್ಬಿಂಗ್ ಎಲ್ಲ ಮುಗ್ದಿದೆ ತೆಲುಗು. ಸೊ ಮೋಸ್ಟ್ ಪ್ರಾಬಬಲಿ ಈ ಜಾನ್ ಒಂದು 25th ಮೇಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಡೇಗೆ ಅಲ್ಲೇನಾರು ಒಂದು ಮಾಡೋಣ ಅಂತ. ಸೊ ಅಲ್ಲಿಂದ ತೆಲುಗು ಪ್ರಮೋಷನ್ಗಳು ಸ್ಟಾರ್ಟ್ ಮಾಡ್ತೀವಿ. ಸಂಧ್ಯಾ ವಿಕ್ರಮ್ ಅಂತ ನನ್ನ ಡಾಟರ್ ನಿಮ್ಗೆ ದೊಡ್ಡ ಫ್ಯಾನು, ದಯವಿಟ್ಟು ಭೇಟಿ ಮಾಡಿಸಿ ಒಂದ್ಸರಿ ಅಂತ ಕೇಳ್ತಾರೆ. ಖಂಡಿತ. ಬಟ್ ಕರೋನಾ ಇದೆ, ಮಕ್ಕಳುಗಳನ್ನ ಕರ್ಕೊಂಬರೋಕ್ಕೂ ಮುಂಚೆ ನೀವು ಯೋಚನೆ ಮಾಡಿರಿ. ಸೊ ಖಂಡಿತ ಇದೆಲ್ಲ ಸ್ವಲ್ಪ ಸೆಕ್ರೆಟ್ ಆಗಲಿ, ಖಂಡಿತ ನಾನು ಸಿಗ್ತೀನಿ ಅಂತ ಹೇಳಿ.